ಹಾಯ್ ನಮಸ್ತೆ. ಎಲ್ಲರಿಗೆ ವಂದನೆಗಳು. ನನ್ನ ಹೆಸರು ವಂಶವರ್ಧನ್ ರೆಡ್ಡಿ ಅಂತ. ಇಂಟರ್ನಲ್ ಮೆಡಿಸಿನ್, ಡಯಾಬೆಟಾಲಜಿಸ್ಟ್ ಅಂಡ್ ಜಿರಿಯಾಟ್ರಿಷಿಯನ್. ನಾನು ಈ ಸದ್ಯಕ್ಕೆ ಇಲ್ಲಿ ಬ್ಯಾಂಗ್ಳೂರ್ ವೈಟ್‌ಫೀಲ್ಡ್ ಏರಿಯಾದಲ್ಲಿ ಸ್ವಸ್ಥ ಹಾಸ್ಪಿಟಲ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ತಮಗೆ ಈ ಡಯಾಬಿಟಿಸ್ ಒಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಬಗ್ಗೆ ಎಕ್ಸ್‌ಪ್ಲೈನ್ ಮಾಡಕ್ಕೆ ನಾನು ಪರ್ಮಿಷನ್ ತಗೊಂಡಿದ್ದೆ. ಸೊ ಇದು ಕಾಂಪ್ಲಿಕೇಶನ್ ನಾವು ಗ್ಯಾಸ್ಟ್ರೋಪ್ಯಾರಸಿಸ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರೋಪ್ಯಾರಸಿಸ್ ಅಂದ್ರೆ ನಾವು ಊಟ ಮಾಡಿದ ಮೇಲೆ ನಾವು ತಿಂದಿರೋದು ತಿಂಡಿ ಪೂರ್ತಿ ಎಂಪ್ಟಿ ಆಗಲ್ಲ ಸ್ಟಮಕ್ ಇಂದ. ಸೊ ಇದು ಒನ್ ಆಫ್ ದ ಕಾಮನ್ ಕಂಡೀಷನ್, ತುಂಬಾ ಕಾಮನ್ ಇದೆ, ಬಟ್ ಅಂಡರ್ ಡಯಾಗ್ನೋಸ್ಡ್. ಅಂದ್ರೆ ಎಲ್ಲರೂ ಇದು ಒಂದು ಗ್ಯಾಸ್ಟ್ರಿಕ್ ಕಂಡೀಷನ್, ಗ್ಯಾಸ್ಟ್ರೈಟಿಸ್ ಅಂತಾನೆ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಅದು ಯಾವಾಗನೂ ವಾಸಿ ಆಗಲ್ಲ. ಸೊ ಇಟ್ ಈಸ್ ಎ ಕಾಮನ್ ಕಂಡೀಷನ್ ಬಟ್ ಅಂಡರ್ ಡಯಾಗ್ನೋಸ್ಡ್. ಸೊ ಅದು ಅರ್ಥ ಮಾಡ್ಕೋಬೇಕು. ಸೊ ಇದು ಏನಕ್ಕೆ ಬರುತ್ತೆ, ಯಾರಿಗೆ ರಿಸ್ಕಿ ಫ್ಯಾಕ್ಟರ್ಸ್ ಅಂದ್ರೆ ಯಾರಿಗೆ ಇದು ತುಂಬಾ ಕಾಮನ್ ಅನ್ನೋದು ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಬಹುದು. ಸೊ ಈ ಕಾಯಿಲೆದಲ್ಲಿ ಗ್ಯಾಸ್ಟ್ರೋಪೆರಸಿಸ್ ಅಂದ್ರೆ ನಮ್ಮ ಸ್ಟಮಕ್ ಪ್ಯಾರಾಲಿಸಿಸ್ ತರ. ಸೊ ಇಟ್ ವಿಲ್ ಎಂಪ್ಟಿಂಗ್, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ವಿಲ್ ಬಿ ಪ್ರೊಲಾಂಗ್ಡ್ ದ್ಯಾನ್ ದ ನಾರ್ಮಲ್. ಸೊ ನಾರ್ಮಲಿ ನಾವು ತಿನ್ನೋದು ತಿಂಡಿ ಅರೌಂಡ್ 4 to 6 hours ಟೈಮ್ ತಗೊಳುತ್ತೆ ಅದು ಎಂಪ್ಟಿ ಆಗಕ್ಕೆ. ಸೊ ಒಬ್ಬೊಬ್ಬರಿಗೆ ಒಂದೊಂದ್ ತರ ತಿಂಡಿಯಿಂದ ಎಂಪ್ಟಿ ಆಗತ್ತೆ. ಸೊ ಇಫ್ ಯು ಟೇಕ್ ಲೈಕ್ ಎ ಪ್ರೋಟೀನ್ಸ್, ಈ ಪಿಂಡಿ ಪದಾರ್ಥ ತಿಂಡಿದ್ರೆ ಆವರೇಜ್ ಆಫ್ 4 hours. ವೆನ್ ವಿ ಟೇಕ್ ಈ ಫೈಬರ್ ಜಾಸ್ತಿ ಇರೋದು, ಫ್ಯಾಟ್ ಐಟಮ್ಸ್ ಹೆಚ್ಚಿರೋದು ತಗೊಂಡಿದಾವಾಗ ಆಲ್ಮೋಸ್ಟ್ ಇಟ್ ವಿಲ್ ಗೋ ಟು 5 to 6 hours. ಬಟ್ ಈ ಕಾಯಿಲೆ ಬಂದಾಗ ಪೇಷಂಟ್ ಗೆ ಈ ನಾರ್ಮಲ್ ಪಿಂಡಿ ಪದಾರ್ಥನು ಅಂಡ್ ಸಮ್ಮನ್ ಹೂ ಟೇಕ್ಸ್ ಮೋರ್ ಈ ಫೈಬರ್ ಫ್ಯಾಟ್ ಐಟಮ್ಸ್ ತಗೊಂಡಿದ್ರಿಂದ ಜಾಸ್ತಿ ಟೈಮ್ ಸ್ಟಮಕ್ ಅಲ್ಲಿ ಫುಡ್ ಇರುತ್ತೆ. ಸೊ ಇದರಿಂದ ಪೇಷಂಟ್ ಗೆ ಕೆಲವು ಲಕ್ಷಣಗಳು, ಪ್ರಾಬ್ಲಮ್ಸ್ ಯಾವಾಗನೂ ಬರುತ್ತೆ. ಸೊ ಯಾರಿಗೆ ಬರ್ಬೋದು ಇದು? ಕಾಮನ್ಲಿ ವಿ ಸೀನ್ ಇನ್ ದ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸ್ ಆರ್ ಸಮ್ವನ್ ಟೈಪ್ 2 ಡಯಾಬಿಟಿಸ್ ಪೇಷಂಟ್ ಇರೋರಿಗೆ ತುಂಬಾ ವರ್ಷದಿಂದ, ಅಂದ್ರೆ 10 ವರ್ಷ ಮೇಲೆ ಇರೋದು, ಇಲ್ಲ ಅಂದ್ರೆ ಶುಗರ್ಸ್ ಜಾಸ್ತಿ ಯಾವಾಗನೂ ಇರೋದು, ಕಂಟ್ರೋಲ್ ಸರಿ ಇಲ್ಲ ಅಂದ್ರೆ ಈ ಆಹಾರ ನಾಳದಲ್ಲಿ ನರ್ವಸ್ ಸಿಸ್ಟಮ್, ಎಸ್ಪೆಷಲಿ ನಾವು ಹೇಳೋದು ವೇಗಸ್ ನರ್ವ್ ಅಂತ, ಅದು ಡ್ಯಾಮೇಜ್ ಆಗ್ಬಿಟ್ಟು ಈ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ತುಂಬಾ ಪ್ರೊಲಾಂಗ್ ಆಗತ್ತೆ. ಇದರಿಂದ ನಾವು ತಿಂದಿದ ತಿಂಡಿ ಸ್ಟಮಕ್ ಇಂದ ಈ ಸ್ಮಾಲ್ ಇಂಟೆಸ್ಟೈನ್ಸ್ ಮೂವ್ಮೆಂಟ್ ಅಂದ್ರೆ ಮೊಟಿಲಿಟಿ ಕಡಿಮೆ ಇರುತ್ತೆ. ಸೊ ಇದು ಆಗಿ ಏನು ಲಕ್ಷಣಗಳು ನೋಡ್ತೀವಿ? ಸಾಧಾರಣವಾಗಿ ಈ ಕಾಯಿಲೆ ಬಂದಾಗ ಯಾವಾಗನೂ ಹೊಟ್ಟೆ ಬ್ಲೋಟಿಂಗ್ ತರ ಇರುತ್ತೆ. ಸ್ವಲ್ಪ ತಿಂಡಿ ತಿಂದ ಮೇಲೆನೆ ಹೊಟ್ಟೆ ಸಾಕು ಅನ್ಸತ್ತೆ, ಅಂದ್ರೆ ಎರ್ಲಿ ಸೆಟೈಟಿ ಅಂತ ಹೇಳ್ತೀವಿ ನಾವು. ವಾಂತಿ ತರ ಇರೋದು, ವಾಂತಿ ಆಗೋದು, ಏನಾದ್ರು ತಿಂಡಿ ತಿಂದ ಮೇಲೆನು ಯಾವಾಗನೂ ಫುಲ್ ಆದಂಗ ಇರೋದು. ಸೊ ಈ ಸಮಸ್ಯೆಯಿಂದ ಈ ಹಾರ್ಟ್ ಬರ್ನ್ ಅಂದ್ರೆ ಎದೆಯಲ್ಲಿ ಉರಿ ಇದೆ ಅಂತ ಹೇಳ್ತಾರೆ. ವಿ ಕಾಲ್ ಇಟ್ ಆಸ್ ಎ ರಿಫ್ಲಕ್ಸ್ ಡಿಸೀಸ್. ಸೊ ಈ ಸಮಸ್ಯೆಗಳು ಹೆಚ್ಚಾಗ್ಬಿಟ್ಟು ಪೇಷಂಟ್ ತಿಂಡಿ ತಿನ್ನೋದು ಕಡಿಮೆ ಆಗೋದು, ನಿಧಾನ ದೇ ವಿಲ್ ಗೋ ಇನ್ ಟು ವೆಯ್ಟ್ ಲಾಸ್, ದಟ್ ಈಸ್ ಮಾಲ್ ನ್ಯೂಟ್ರಿಷನ್, ಅಂಡ್ ಕೆಲವು ಕಾಂಪ್ಲಿಕೇಶನ್ಸ್ ರೈಸ್ ಆಗತ್ತೆ. ಸೊ ಈ ಲಕ್ಷಣಗಳು ಇರೋದು ಸಾಧಾರಣವಾಗಿ ನನ್ನ ಕ್ಲಿನಿಕ್ ಬರೋರು ಎಲ್ಲಾನು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ತುಂಬಾ ವರ್ಷದಿಂದ ಶುಗರ್ ಇರೋರಿಗೆ ನಾವು ಈ ಗ್ಯಾಸ್ಟ್ರೋಪ್ಯಾರಿಸಿಸ್ ಅನ್ನೋದು ನೋಡ್ಬಿಟ್ಟು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ನಾವು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. ನಾಟ್ ಓನ್ಲಿ ಡಯಾಬಿಟಿಸ್, ಕೆಲವು ಕಾರಣದಿಂದನೂ ಗ್ಯಾಸ್ಟ್ರೋಪ್ಯಾರಿಸಿಸ್ ಬರುತ್ತೆ. ಸಾಧಾರಣವಾಗಿ ಕೆಲವು ಮೆಡಿಕೇಶನ್ಸ್ ಇಂದನೂ ಬರುತ್ತೆ. ನಾವು ನೋಡಿದ್ರೆ ಡಿಪ್ರೆಷನ್ ಪೇಷಂಟ್ಸ್ ಆಂಟಿ ಡಿಪ್ರೆಷನ್ ಡ್ರಗ್ಸ್ ಇಂದನು, ಕೆಲವು ಓಪಿಯಾಯ್ಡ್ ಟ್ಯಾಬ್ಲೆಟ್ಸ್ ಅಂತ ಯೂಸ್ ಮಾಡ್ತೀವಿ ನರ ಸಂಬಂಧ ಪ್ರಾಬ್ಲಮ್ಸ್ ಇರೋರಿಗೆ, ಲೈಕ್ ವೀಕ್ ಕಾಮನ್ಲಿ ಟ್ರಮಡಾಲ್ ಅಂತ ಟ್ಯಾಬ್ಲೆಟ್ ಯೂಸ್ ಮಾಡೋದು, ಕೆಲವು ಮೆಡಿಕೇಶನ್ಸ್ ಹೈ ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್. ಸೊ ಈ ಮೆಡಿಕೇಶನ್ಸ್ ಇಂದ ಕೆಲವು ಸರ್ಜರೀಸ್, ಕೆಲವರಿಗೆ ಈಸೋಫೇಗಸ್ ಅಲ್ಲಿ ಅಂದ್ರೆ ಈ ಎದೆಯಲ್ಲಿ ಆಹಾರ ನಾಳಕ್ಕೆ ಸಂಬಂಧ, ಸ್ಟಮಕ್ ಸಂಬಂಧ, ಇಂಟೆಸ್ಟೈನ್ ಸಂಬಂಧ ಸರ್ಜರೀಸ್ ಆಗಿದ್ರಿಂದ, ಇಲ್ಲ ಅಂದ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂದ್ರೆ ವಯಸ್ಸಾದ್ಮೇಲೆ ಕ್ಯಾನ್ಸರ್ ಸಂಬಂಧಪಟ್ಟಿ. ಸೊ ಕೆಲವು ಕಾರಣದಿಂದ ರೇಡಿಯೇಷನ್, ಕೀಮೋಥೆರಪಿ, ಸೊ ಮಲ್ಟಿಪಲ್ ಕಾಸಸ್ ಇರುತ್ತೆ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಬರಕ್ಕೆ. ಸೊ ಒಂದೊಂದು ಪೇಷಂಟ್ ಒಂದೊಂದ್ ತರ ನಾವು ಐಡೆಂಟಿಫೈ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಇಫ್ ಯು ಟೇಕ್ ಲೈಕ್ ಓವರ್ ಆಲ್ ಇಂಡಿಯಾ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂದ್ರೆ ಇಂಡಿಯಾನು ಕ್ಯಾಪಿಟಲ್ ಆಫ್ ದ ಡಯಾಬಿಟಿಸ್ ಫಾರ್ ವರ್ಲ್ಡ್ ಅಂತ ಹೇಳ್ತೀವಿ ನಾವು. ಸೊ ತುಂಬಾ ಕಾಮನ್ ನಾವು ನೋಡೋದು ಆಲ್ಮೋಸ್ಟ್ 80 million to 90 million ಜನಗಳು ಟೈಪ್ 2 ಡಯಾಬಿಟಿಸ್ ಇಂದ ಸಫರ್ ಆಗ್ತಾ ಇದ್ದಾನೆ. ಸೊ ಈ ತರ ಡಯಾಬಿಟಿಸ್ ತುಂಬಾ ವರ್ಷದಿಂದ ಇದರಿಂದ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಈ ಡಯಾಬಿಟಿಕ್ ಗ್ಯಾಸ್ಟ್ರೋಪ್ಯಾರಿಸಿಸ್ ಅಂತ ಕಾಯಿಲೆಗಳು ಬರುತ್ತೆ. ಸೊ ನಾವು ಹೇಗೆ ಡಯಾಗ್ನೋಸ್ ಮಾಡೋದು, ಈ ತರ ಪ್ರಾಬ್ಲಮ್ಸ್ ಬಂದಿರೋರಿಗೆ ಹೇಗೆ ಡಯಾಗ್ನೋಸ್ ಮಾಡೋದು ಅಂದ್ರೆ, ಓಲ್ಡನ್ ಡೇಸ್ ಮುಂಚೆ ಕಾಲದಲ್ಲಿ ನಾವು ಬೇರಿಯಂ ಸ್ವ್ಯಾಲೋ ಅಂತ ಒಂದು ಲಿಕ್ವಿಡ್ ಬೇರಿಯಂ ಐಟಮ್ ಕೊಟ್ಬಿಟ್ಟು ನಾವು ಎಕ್ಸ್ರೇ ಮಾಡ್ತೀವಿ. ಸೊ ಈಗ ಅಡ್ವಾನ್ಸ್ ಟೆಕ್ನಿಕ್ ಇಂದ ನಾವು ಬೇರೆ ಟೆಸ್ಟ್ಗಳಿದೆ. ಒನ್ ಆಫ್ ದ ಕಾಮನ್ ಟೆಸ್ಟ್ ಇಸ್ ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಸ್ಕಿಂಟಿಗ್ರಫಿ. ಅಂದ್ರೆ ನಾವು ತಿಂಡಿಯಲ್ಲಿ ಒಂದು ರೇಡಿಯೋ ಐಸೋಟೋಪ್ ಅಂದ್ರೆ ರೇಡಿಯೇಷನ್ ಎಮಿಟ್ ಮಾಡೋದು ಒಂದು ಐಟಮ್ ಮಿಕ್ಸ್ ಮಾಡಿಬಿಟ್ಟು ನಾವು ಫುಡ್ ಅಲ್ಲಿ ಕಳಿಸ್ತೀವಿ. ಸೊ 1.5 ಗಂಟೆ ಆದ್ಮೇಲೆ, 1.5 hour ಆದ್ಮೇಲೆ ನಾವು ಮತ್ತೆ ಇಮೇಜಿಂಗ್ ನೋಡ್ಕೊಂತೀವಿ.
ಇಫ್ ಮೋರ್ ದನ್ 50% ರೇಡಿಯೋ ಐಸೋಟೋಪ್ ಅಂದ್ರೆ ಸ್ಟಮಕ್ ಅಲ್ಲಿ ಆ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಇನ್ನು ಸ್ಟಮಕ್ ಅಲ್ಲಿ ಮೋರ್ ದನ್ 50% ಇದ್ರೆ ಈವನ್ ಆಫ್ಟರ್ 1.5 hours ವಿ ವಿಲ್ ಸೇ ಇಟ್ ಇಸ್ ಅ ಗ್ಯಾಸ್ಟ್ರೋಪ್ಯಾರಸಿಸ್. ಬೇರೆ ಏನಾದಿದೆಯಾ ಇದು ಬಿಟ್ಟು ದೇರ್ ಇಸ್ ಎ ಒನ್ ಥಿಂಗ್ ಕಾಲ್ಡ್ ಎ ಸ್ಮಾರ್ಟ್ ಪಿಲ್ ಅಂದ್ರೆ ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ರೇಡಿಯೋ ಐಸೋಟೋಪ್ಸ್ ಕ್ಯಾಪ್ಸೂಲ್ ಇರುತ್ತೆ. ಸೊ ನಾವು ಅದು ಕ್ಯಾಪ್ಸೂಲ್ ತರ ನಾರ್ಮಲ್ ಟ್ಯಾಬ್ಲೆಟ್ ತರ ತಗೊಂಡಿದ್ದಾವಾಗ ಇದು ಮೂವ್ಮೆಂಟ್ ಮೊಟಿಲಿಟಿ ಇಂದ ನಿಧಾನ ಹೊರಗಡೆ ಬರುತ್ತೆ. ಸೊ ಆ ಕ್ಯಾಪ್ಸೂಲ್ ಕಂಪ್ಲೀಟ್ ಅದು ವಿಡಿಯೋ ಕ್ಯಾಪ್ಸೂಲ್. ಸೊ ನಾವು ಈ ಅಪ್ಡೇಟ್ ಮಾಡ್ಕೊಂಡ ಟೈಮ್ ಎಲ್ಲೆಲ್ಲಿ ಇಂಟೆಸ್ಟೈನ್ ಅಲ್ಲಿ ಮೊಟಿಲಿಟಿ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದನೂ ಗ್ಯಾಸ್ಟ್ರೋಪೈರೋಸಿಸ್ ನಾವು ಡಯಾಗ್ನೋಸ್ ಮಾಡಬಹುದು. ಅದರ್ ಥಿಂಗ್ಸ್ ಬೇರೆ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಅಂದ್ರೆ ಒಂದು ಎಂಡೋಸ್ಕೋಪಿ ಮಾಡ್ಕೊಂಡು ನೋಡ್ಕೋಬೇಕು ಏನಾದ್ರು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ ಅಂತ. ಏನಕ್ಕಂದ್ರೆ ಗ್ಯಾಸ್ಟ್ರೋಪ್ಯಾರಸಿಸ್ ಬರೋದಕ್ಕೂ ಕಾರಣ ತುಂಬಾ ಇದೆ. ನರ್ವಸ್ ಸಿಸ್ಟಮ್ ಬಿಟ್ಟು ಬೇರೆ ಏನಾದ್ರು ಡ್ಯಾಮೇಜಸ್ ಆಗಿದೆಯಾ. ಫಾರ್ ಎಕ್ಸಾಂಪಲ್ ಪೈಲೋರಿಕ್, ಇದು ಪೆಪ್ಟಿಕ್ ಅಲ್ಸರ್ ಡಿಸೀಸ್. ಕಾಮನ್ಲಿ ಅಲ್ಸರ್ ಆಗಿಬಿಟ್ಟು ಅಲ್ಲಿ ಮೊಟಿಲಿಟಿ ಬ್ಲಾಕ್ ಆಗಿದ್ರೇನು ಈ ತರದ್ದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಾವು ಎಂಡೋಸ್ಕೋಪಿ ಮಾಡ್ಕೊಂಡು ನೋಡ್ಕೋಬೇಕು. ಸೊ ಈ ತರ ಒನ್ಸ್ ನಾವು ಗ್ಯಾಸ್ಟ್ರೋಪ್ಯಾರಸಿಸ್ ಐಡೆಂಟಿಫೈ ಮಾಡಿದ್ರೆ ದೇರ್ ಇಸ್ ಅನದರ್ ಥಿಂಗ್ ಕಾಲ್ಡ್ ಎಸ್ ಗ್ಯಾಸ್ಟ್ರಿಕ್ ಮ್ಯಾನೋಮೆಟ್ರಿ ಆಲ್ಸೋ. ಅಂದ್ರೆ ಪ್ರೆಷರ್ಸ್ ಎಷ್ಟಿದೆ ಅಂತ ನೋಡ್ಕೊಂತೀವಿ. ಓವರ್ ಆಲ್ ಗ್ಯಾಸ್ಟ್ರೋಪ್ಯಾರಸಿಸ್ ಡಯಾಗ್ನೋಸಿಸ್ ಮಾಡಿದ್ರೆ ಸೊ ಟ್ರೀಟ್ಮೆಂಟ್ ಹೇಗೆ ಮಾಡಬಹುದು ನಾವು, ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಲೈಕ್ ಟು ಸೇ. ಸೊ ಓವರ್ ಆಲ್ ಗ್ಯಾಸ್ಟ್ರಿಕ್ ಕಾಂಪ್ಲಿಕೇಶನ್ಸ್ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಜೊತೆ ಬೇರೆ ಬೇರೆ ಇರುತ್ತೆ. ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಯಾವ್ದು ರೀತಿಯ ಕಾಂಪ್ಲಿಕೇಶನ್ ಬಂದ್ರೇನು ಡಯಾಬಿಟಿಸ್, ಫಸ್ಟ್ ಟ್ರೀಟ್ಮೆಂಟ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಬೌಟ್ ದ ಡೈಟ್ ಅಂಡ್ ಎಕ್ಸರ್ಸೈಸ್ ಅಂಡ್ ಶುಗರ್ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಸೊ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಬಂದಿರೋರಿಗೆ ನಾವು ಡೈಟ್ ಹೇಗೆ ಅಡ್ವೈಸ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಹೇಳೋದು ಅಂದ್ರೆ ಈ ಫ್ಯಾಟ್ ಐಟಮ್ಸ್, ಈ ಆಯಿಲ್ ಕೊಬ್ಬುನಂಶ ಇರೋದು ಪದಾರ್ಥನು ಕಡಿಮೆ ಮಾಡಬೇಕು. ಏನಕ್ಕಂದ್ರೆ ಸಾಧಾರಣವಾಗಿ ಕೊಬ್ಬುನಂಶ ಎಂಟಿ ಆಗೋದು ತುಂಬಾ ನಿಧಾನ, 4 ಇಂದ 6 ಗಂಟೆ ಆಗತ್ತೆ. ಸೊ 4 to 6 hours ಅದರಿಂದ ಕೊಬ್ಬುನಂಶ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು ಫುಡ್ ಐಟಮ್ಸ್ ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸೊ ನಾವು ಅಡ್ವೈಸ್ ಮಾಡೋ ಟೈಮ್ ಅಲ್ಲಿ ಫೈಬರ್ ಕಂಟೆಂಟ್ ಡಯಾಬಿಟಿಸ್ ಒಳ್ಳೆಯದು, ಬಟ್ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಬಂದಿದ್ರಿಂದ ಈ ಫುಡ್ ಐಟಮ್ಸ್ ಅಲ್ಲಿ ಎಸ್ಪೆಷಲಿ ಕೊಬ್ಬುನಂಶ ಫೈಬರ್ ಕಡಿಮೆ ಇರೋದು ಅಡ್ವೈಸ್ ಮಾಡಬೇಕು. ಸೊ ನಾವು ಕರೆಕ್ಟ್ ಆಗಿ ಈ ಗ್ಯಾಸ್ಟ್ರೋಪ್ಯಾರಸಿಸ್ ನಾವು ನೋಡ್ಕೊಂಡಿಲ್ಲ, ಈ ಡೈಟ್ ಅಲ್ಲಿ ಅಡ್ವೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ಪೇಷಂಟ್ ಗೆ ಎಷ್ಟು ನಾವು ಈ ಆಂಟಾಸಿಡ್ಸ್ ಈ ಅಸಿಡಿಟಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರೇನು ಉಪಯೋಗ ಇಲ್ಲ. ಸೊ ಪೇಷಂಟ್ ಜಾಸ್ತಿ ಅನದರ್ ಥಿಂಗ್ ಇಂಪಾರ್ಟೆಂಟ್ ಟು ಸೇ ಇಸ್ ಸ್ಮಾಲ್ ಅಂಡ್ ಫ್ರೀಕ್ವೆಂಟ್ ಮೀಲ್. ಸೊ ಸ್ವಲ್ಪ ಫುಡ್ ಹೆಚ್ಚು ಟೈಮ್ಸ್ ತಗೋಬೇಕು. ಸೊ ಒಂದೇ ಸತಿ ಜಾಸ್ತಿ ಫುಡ್ ತುಂಬಿಸಬಾರದು, ನಿಧಾನ ಸ್ವಲ್ಪ ಕೊಟ್ಟಿದ್ರಿಂದ ಆಟೋಮ್ಯಾಟಿಕ್ ಗ್ಯಾಸ್ಟ್ರಿಕ್ ಎಂಟಿಂಗ್ ಡಿಲೇ ಆಗಿದ್ರೇನು ಎಂಟಿ ಆಗತ್ತೆ. ಅನದರ್ ಥಿಂಗ್, ಫುಡ್ ಅಲ್ಲಿ ಜಾಸ್ತಿ ಲಿಕ್ವಿಡ್ ಡೈಟ್ ಪ್ರಿಫರ್ ಮಾಡಬೇಕು ರಾದರ್ ದ್ಯಾನ್ ದ ಸಾಲಿಡ್ ಫುಡ್ಸ್. ಸೊ ಇದು ಡೈಟ್ ಅಲ್ಲಿ ವೇರಿಯೇಷನ್ ಮಾಡಬೇಕು. ಅಂಡ್ ಎಕ್ಸರ್ಸೈಸ್ ಟು ಕಂಟ್ರೋಲ್ ದ ಡಯಾಬಿಟಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಇಂಪಾರ್ಟೆಂಟ್ ಡಯಾಬಿಟಿಕ್ ಕಂಟ್ರೋಲ್. ಸೊ ಬೇಸ್ಡ್ ಆನ್ ದ ಈ ಶುಗರ್ ಎಷ್ಟಿದೆ ಅಂತ ನೋಡ್ಕೊಂಡು ಅದು ಕರೆಕ್ಟ್ ಪ್ರಕಾರ ಅದು ಪ್ರಕಾರ ನಾವು ಕರೆಕ್ಟ್ ಟ್ಯಾಬ್ಲೆಟ್ಸ್ ಅಂಡ್ ಇನ್ಸುಲಿನ್ ಯೂಸ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋದು, ಈ ಗ್ಯಾಸ್ಟ್ರೋಪ್ಯಾರಸಿಸ್ ಬಂದಿರೋರಿಗೆ ಶುಗರ್ ಟ್ಯಾಬ್ಲೆಟ್ಸ್ ಅಲ್ಲಿ ಇಂಜೆಕ್ಷನ್ಸ್ ಅಲ್ಲಿ ಒಂದು ಜಾತಿ GLP-1 ಅನ್ಲಾಕ್ಸ್ ಅಂತ ಹೇಳ್ತೀವಿ, ಲಿರಾಗ್ಲುಟೈಡ್, ತುಂಬಾ ಕಾಮನ್ ಈ ನಡುವೆ ನಾವು ಯೂಸ್ ಮಾಡೋದು. ಯಾರು ಒಬೇಸಿಟಿ ಇರ್ತಾರೋ, ಊಬಕಾಯ ಇಟ್ಕೊಂಡು ಡಯಾಬಿಟಿಸ್ ಇರೋರಿಗೆ ಈ ಇಂಜೆಕ್ಷನ್ ಇಂದ ವೆಯ್ಟ್ ಲಾಸ್ ಆಗಿ ತುಂಬಾ ಕಂಟ್ರೋಲ್ ಬರ್ತಾ ಇದೆ. ಬಟ್ ಗ್ಯಾಸ್ಟ್ರೋಪ್ಯಾರಸಿಸ್ ಬಂದಿರೋರಿಗೆ ಈ GLP-1 ಅನ್ಲಾಕ್ಸ್ ಅನ್ನೋದು ನಾವು ಕಡಿಮೆ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಏನಕ್ಕಂದ್ರೆ ಈ ಟ್ಯಾಬ್ಲೆಟ್ ಇಂದನೂ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಡಿಲೇ ಆಗತ್ತೆ. ಸೊ ಈ ಇಂಜೆಕ್ಷನ್ಸ್ ಇಂದ ಸುಮಾಗ್ಲುಟೈಡ್ ಅನ್ನೋದು ಒನ್ ಆಫ್ ದ ಟ್ಯಾಬ್ಲೆಟ್ಸ್, ಇದರಿಂದ ಗ್ಯಾಸ್ಟ್ರೋಪ್ಯಾರಸಿಸ್ ಇನ್ನೂ ವರ್ಸ್ ಆಗತ್ತೆ. ಸೊ ಈ ಜಾತಿ ಸಂಬಂಧ ಮೆಡಿಕೇಶನ್ಸ್ ನಾವು ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ಗೆ ಓನ್ಲಿ ಇನ್ಸುಲಿನ್ ಇಸ್ ದ ಓನ್ಲಿ ರೋಲ್ ಫಾರ್ ದ ಟೈಪ್ 1 ಡಯಾಬಿಟಿಸ್. ಸೊ ಈಗ ಶುಗರ್ ಕಂಟ್ರೋಲ್ ಮಾಡಾದ್ಮೇಲೆ ಬೇರೆ ಏನು ಯೂಸ್ ಮಾಡಬಹುದು, ಈ ಪ್ರೋಕೈನೆಟಿಕ್ ಡ್ರಗ್ಸ್ ಅಂತ ಕೆಲವು ಇದೆ. ಸೊ ಡಾಂಪೆರಿಡೋನು, ಮೆಟೋಕ್ಲೋಪ್ರಮೈಡ್ ಅಂಡ್ ಈವನ್ ಇಟೋಪ್ರೈಡ್, ಈ ತರ ಕೆಲವು ಟ್ಯಾಬ್ಲೆಟ್ಸ್ ಇದೆ. ಇದು ತುಂಬಾ ಉಪಯೋಗ ಆಗತ್ತೆ. ಇದು ಏನು ಮಾಡತ್ತೆ ಅಂದ್ರೆ ಸ್ಟಮಕ್ ಮೊಟಿಲಿಟಿನ ಹೆಚ್ಚು ಮಾಡಿಬಿಟ್ಟು ಎಂಟಿಂಗ್ ಫಾಸ್ಟ್ ಮಾಡತ್ತೆ. ಸೊ ಇದರಿಂದ ವಿ ಕ್ಯಾನ್ ರೆಡ್ಯೂಸ್ ದ ಸಿಂಪ್ಟಮ್. ಅಂಡ್ ಅದರ್ ಏನ್ ಯೂಸ್ ಮಾಡಬಹುದು, ದೇರ್ ಇಸ್ ಎ ಒನ್ ಥಿಂಗ್ ಕಾಲ್ಡ್ ಎಸ್ ಗ್ಯಾಸ್ಟ್ರಿಕ್ ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್. ಸೊ ಈ ತರ ಮೆಡಿಕಲ್ ಡಿವೈಸ್ ನಾವು ಸ್ಟಮಕ್ ಅಲ್ಲಿ ಎಸ್ಪೆಷಲಿ ಪೈಲೋರಿಕ್ ಆಂಟ್ರಮ್ ಅಂತ ಆ ಜಾಗದಲ್ಲಿ ನಾವು ಫಿಕ್ಸ್ ಮಾಡಿದವಾಗ ಇಟ್ ವಿಲ್ ಪ್ರೊಡ್ಯೂಸ್ ಎ ಲೋ ಇಂಪಲ್ಸ್ ಮೊಟಿಲಿಟಿ. ಸೊ ಇದು ಎಕ್ಸ್ಟ್ರಾ ಇಂಟೆಸ್ಟೈನಲ್ ಮೊಟಿಲಿಟಿಗೆ ಹೆಲ್ಪ್ ಮಾಡಿಬಿಟ್ಟು ಇದು ಗ್ಯಾಸ್ಟ್ರಿಕ್ ಎಂಟಿಎಂ ಹೆಚ್ಚು ಮಾಡತ್ತೆ. ಅನದರ್ ಥಿಂಗ್ ಈಸ್ ಬಾಟಿಲಿನ್ ಇಂಜೆಕ್ಷನ್ ಅಂತ ಕೆಲವು ಇದೆ. ಈ ಇಂಜೆಕ್ಷನ್ಸ್ ನಾವು ಎಂಡೋಸ್ಕೋಪಿ ಮಾಡಿದವಾಗ ಇಫ್ ವಿ ಗಿವ್ ದ ಪೈಲೋರಿಕ್ ಆಂಟ್ರಮ್ ಏರಿಯಾ, ಅಂದ್ರೆ ಪೈಲೋಸ್ ಅಂತ ಒಂದು ಸ್ಟಮಕ್ ಜಾಗದಲ್ಲಿ ಈ ಇಂಜೆಕ್ಷನ್ ಹಾಕಿದವಾಗ ಆ ಮಸಿಲ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಎಂಟಿಂಗ್ ಫಾಸ್ಟ್ ಮಾಡುತ್ತೆ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈ ಗ್ಯಾಸ್ಟ್ರೋಪೆರಿಸಿಸ್ ಅನ್ನೋದು ಸ್ಟ್ರೆಸ್ ಇಂದನೂ ಹೆಚ್ಚಾಗುತ್ತೆ.
ಸೊ ಅದು ನೆನ್ಪಿಟ್ಕೋಬೇಕು. ಸೊ ವಿ ನೀಡ್ ಟು ಮ್ಯಾನೇಜ್ ದ ಪೇಷಂಟ್ ಸ್ಟ್ರೆಸ್ ಲೆವೆಲ್ಸ್ ಅಂಡ್ ಐ ಟೋಲ್ಡ್ ಯು ಸರ್ಟೆನ್ ಡ್ರಗ್ಸ್. ಸೊ ಕೆಲವು ಟ್ಯಾಬ್ಲೆಟ್ಸ್ ಇಂದನೂ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಇನ್ನೂ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ. ಸೊ ಟ್ಯಾಬ್ಲೆಟ್ಸ್ ನಾನು ಆಲ್ರೆಡಿ ಹೇಳಿದೀನಿ, ಇದು ಓಪಿಯಾಯ್ಡ್ಸ್ ಅಂತ ಟ್ಯಾಬ್ಲೆಟ್ಗಳು, ಆಂಟಿ ಡಿಪ್ರೆಷೆಂಟ್, ಎಸ್ಪೆಷಲಿ ಸರ್ಟೆನ್ ಡ್ರಗ್ಸ್ ಮೊಟಿಲಿಟಿ ಕಡಿಮೆ ಮಾಡುತ್ತೆ ಆಂಟಿಕೋಲಿನರ್ಜಿಕ್ ಸೈಡ್ ಎಫೆಕ್ಟ್ ಇಂದ. ಆ ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡಬೇಕು. ಅಂಡ್ ಒನ್ ಥಿಂಗ್ ವಿ ನೀಡ್ ಟು ರಿಮೆಂಬರ್ ಇಸ್ ಡಯಾಬಿಟಿಕ್ ಡ್ರಗ್ಸ್, GLP-1 ಅನ್ಲಾಕ್ಸ್ ಅಂತ ಹೇಳ್ತೀವಿ, ಅದನ್ನು ಅವಾಯ್ಡ್ ಮಾಡಬೇಕು. ಸೊ ನಾವು ಇದು ಗ್ಯಾಸ್ಟ್ರೋಪ್ಯಾರಸಿಸ್ ಟ್ರೀಟ್ಮೆಂಟ್ ಮಾಡಕ್ಕೆ ಮುಖ್ಯ ಉದ್ದೇಶ ಏನಕ್ಕೆ ಅಂದ್ರೆ, ಈ ಗ್ಯಾಸ್ಟ್ರೋಪ್ಯಾರಸಿಸ್ ಜಾಸ್ತಿ ವರ್ಷದಿಂದ ಇರೋರಿಗೆ ಕೆಲವು ಕಾಂಪ್ಲಿಕೇಶನ್ ಬರುತ್ತೆ. ಸಾಧಾರಣವಾಗಿ ಈ ಸ್ಟಮಕ್ ದಲ್ಲಿ ಫುಡ್ ಜಾಸ್ತಿ ಟೈಮ್ ನಿಂತ್ಕೊಂಡು ಈ ಬ್ಯಾಕ್ಟೀರಿಯಲ್ ಗ್ರೋತ್ ಹೆಚ್ಚಾಗತ್ತೆ. ವಿ ಕಾಲ್ಡ್ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್. ಇದರಿಂದ ಅವರಿಗೆ ಪದೇ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರೋದು, ಗ್ಯಾಸ್ಟ್ರೋಎಂಟ್ರೈಟಿಸ್ ಸಮಸ್ಯೆಗಳು ಇರುತ್ತೆ. ಅನದರ್ ಥಿಂಗ್, ರೆಗ್ಯುಲರ್ ವಾಮಿಟಿಂಗ್ಸ್, ಈ ಸಮಸ್ಯೆಗಳಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು ಅಂಡ್ ಫುಡ್ ಇಂಟೇಕ್ ಕಡಿಮೆ ಇರೋದು, ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಟೈಮ್ ತುಂಬಾ ಪ್ರೊಲಾಂಗ್ ಇದರಿಂದ ಈ ಡಯಾಬಿಟಿಕ್ ಕಂಟ್ರೋಲ್ ಅಷ್ಟು ಬರಲ್ಲ. ಸೊ ಪೇಷಂಟ್ ವಿಲ್ ಹ್ಯಾವ್ ಬೋತ್ ಹೈ ಅಂಡ್ ಹೈಪೋ. ಸೊ ಹೈಪೋಗ್ಲೈಸಿಮಿಯಾ ಆಗೋದು, ಹೈ ಶುಗರ್ ಆಗೋದು, ಶುಗರ್ ಎಕ್ಸ್ಕರ್ಷನ್ಸ್, ಈ ಪೇಷಂಟ್ ಗಳಿಗೂ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಅದರ್ ಕಾಂಪ್ಲಿಕೇಶನ್ಸ್, ಈ ರಿಫ್ಲೆಕ್ಸ್ ಇಂದ ಹಾರ್ಟ್ ಬರ್ನ್ ಇದರಿಂದ ಪದೇ ಪದೇ ಆಗಿದ್ರಿಂದ ಈ ಈಸೋಫೇಗಸ್ ರಪ್ಚರ್ ಆಗೋದು, ಈಸೋಫೇಸೈಟಿಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಈ ಗ್ಯಾಸ್ಟ್ರೋ ಈಸೋಫೇಸಿಯಲ್ ರಿಫ್ಲೆಕ್ಸ್ ಡಿಸೀಸ್ ಇಂದ. ಅಂಡ್ ಅದರ್ ಕಾಂಪ್ಲಿಕೇಶನ್ ಇಂಟೆಸ್ಟೈನಲ್ ಇನ್ಫೆಕ್ಷನ್ಸ್, ಇದೆಲ್ಲಾನು ಈ ಕಾಂಪ್ಲಿಕೇಶನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಪೇಷಂಟ್ ಗೆ ಈ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗ್ಬಿಟ್ಟು ಡಿಪ್ರೆಷನ್ ಆಗೋದು, ವೆಯ್ಟ್ ಲಾಸ್ ತುಂಬಾ ಆಗ್ಬಿಟ್ಟು ಮಾಲ್ ನ್ಯೂಟ್ರಿಷನ್ ಆಗತ್ತೆ. ಸೊ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ವೇರ್ ಇಟ್ ಈಸ್ ಎ ಟ್ರೀಟ್ಮೆಂಟ್, ಕಂಪ್ಲೀಟ್ ಕ್ಯೂರ್ ಆಗಲ್ಲ, ಬಟ್ ನಾವು ಸಿಂಪ್ಟಮ್ಸ್ ಕಂಟ್ರೋಲ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ಮುಖ್ಯ ಟ್ರೀಟ್ಮೆಂಟ್ ಡೈಟ್ ಅಂಡ್ ಶುಗರ್ ಕಂಟ್ರೋಲ್ ಓನ್ಲಿ, ರಾದರ್ ದ್ಯಾನ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್ ರೆಗ್ಯುಲರ್ಲಿ. ಸೊ ನಾವು ಈ ಗ್ಯಾಸ್ಟ್ರೋಪ್ಯಾರಸಿಸ್ ಎರ್ಲಿ ಡಿಟೆಕ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ರಿಂದ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರತ್ತೆ. ಅಂಡ್ ಅನ್ನೆಸೆಸರಿ ಈ ಆಂಟಾಸಿಡ್ ಅನ್ನೋದು ಟ್ಯಾಬ್ಲೆಟ್ಸ್, ಕೆಲವು ಮೆಡಿಕೇಶನ್ಸ್ ಇರುತ್ತೆ, ಆಂಟಾಸಿಡ್ಸ್, ಜೆಲೂಸಿಲ್ ಅಂತ ಈ ತರದ್ದು. ಸೊ ಈ ತರದ್ದು ಮೆಡಿಕೇಶನ್ಸ್ ಇಂದನೂ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ತುಂಬಾ ಡಿಲೇ ಆಗುತ್ತೆ. ಕೆಲವು ಮೆಡಿಕೇಶನ್ಸ್ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್. ಸೊ ಈ ಟ್ಯಾಬ್ಲೆಟ್ಸ್ ರೆಗ್ಯುಲರ್ಲಿ ತಗೊಂತಾ ಇದ್ರಿಂದ ಕೆಲವು ನ್ಯೂಟ್ರಿಯನ್ಸ್, ಎಸ್ಪೆಷಲಿ ಐರನ್, ವೈಟಮಿನ್ B12, ವೈಟಮಿನ್ D, ವೆನ್ ವಿ ಅಡ್ವೈಸ್ ದ ಟ್ಯಾಬ್ಲೆಟ್ಸ್. ಸೊ ಈ ತರದ್ದು ಬೇಸಿಕಲಿ ಕ್ಯಾಲ್ಸಿಯಂ, ಕಾಫರ್ ಅಂತ ಕೆಲವು ನ್ಯೂಟ್ರಿಷನ್ಸ್ ದೇಹಕ್ಕೆ ಸೇರಲ್ಲ. ಸೊ ಇದರಿಂದನೂ ಎಕ್ಸ್ಟ್ರಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್, ಸೊ ನ್ಯೂರೋಪತಿ ಅಂತ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟಿಕ್ ಗ್ಯಾಸ್ಟ್ರೋಪ್ಯಾರಸಿಸ್ ಅನ್ನೋದು ಟ್ರೀಟ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಾವು ಪ್ರೋಕೈನೆಟಿಕ್ ಡ್ರಗ್ಸ್ ಮತ್ತೆ ಡೈಟ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂಡ್ ಕರೆಕ್ಟ್ ಆಗಿ ಎರ್ಲಿ ಇಂಟರ್ವೆನ್ಷನ್ಸ್ ಮಾಡಿದ್ರಿಂದ ನಾವು ಡಯಾಬಿಟಿಕ್ ಗ್ಯಾಸ್ಟ್ರೋಪ್ಯಾರಸಿಸ್ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಈಸಿ. ಅಂಡ್ ಅನದರ್ ಥಿಂಗ್ ಈಸ್, ಕೆಲವು ಪೇಷಂಟ್ಸ್ ನಮ್ಗೆ ಕ್ಲಿನಿಕಲ್ಲಿ ಬರ್ತಾರೆ, ಪೇಷಂಟ್ಸ್ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಕರೆಕ್ಟ್ ಅವರು ಟ್ರೀಟ್ಮೆಂಟ್ ಮಾಡ್ಕೊಂಡಿರಲ್ಲ. ಸೊ ಅವರು ಬರೋದು ಮೈನ್ ಪ್ರಾಬ್ಲಮ್ಸ್ ನಮ್ಗೆ ಮಾಲ್ ನ್ಯೂಟ್ರಿಷನ್ ಅಂಡ್ ಅನ್ಕಂಟ್ರೋಲ್ ಡಯಾಬಿಟಿಸ್. ಸೊ ಅನ್ಕಂಟ್ರೋಲ್ ಡಯಾಬಿಟಿಸ್ ಇಂದನೂ ಗ್ಯಾಸ್ಟ್ರೋಪ್ಯಾರಸಿಸ್ ಕಾಂಪ್ಲಿಕೇಶನ್ ಬರುತ್ತೆ. ಅಟ್ ಎ ಸೇಮ್ ಟೈಮ್ ಗ್ಯಾಸ್ಟ್ರೋಪ್ಯಾರಸಿಸ್ ವಿಲ್ ವರ್ಸ್ ದ ಡಯಾಬಿಟಿಕ್ ಶುಗರ್, ಗ್ಲೈಸಿಮಿಕ್ ಎಕ್ಸ್ಕರ್ಷನ್ಸ್ ಅಂತ ನಾವು ಹೇಳ್ತೀವಿ. ಸೊ ಡೈಟ್, ದಟ್ ಈಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ and correct control of the diabetes, where insulin is one of the important. ಈ ಕಂಡೀಷನ್ಸ್ ಅಲ್ಲಿ ಇನ್ಸುಲಿನ್ ಮೇಜರ್ ಪ್ಲೇ ಮಾಡುತ್ತೆ. ಏನಕ್ಕಂದ್ರೆ ಟ್ಯಾಬ್ಲೆಟ್ಸ್ ಅಬ್ಸಾರ್ಪ್ಷನ್ಸ್ ಸರಿ ಇರಲ್ಲ, ಶುಗರ್ಸ್ ಎಕ್ಸ್ಕರ್ಷನ್ ಜಾಸ್ತಿ ಇರುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳೋದು, ಇನ್ಸುಲಿನ್ ಅನ್ನೋದು ಕೆಟ್ಟದು ಇಲ್ಲ. ಎಲ್ಲಾ ಮೇಜರ್ ಪೇಷಂಟ್ಸ್ ಬಿಕಾಸ್ ಫಿಯರ್ ಆಫ್ ಇಂಜೆಕ್ಷನ್ಸ್, ಅದರಿಂದಾನು ಒಂದ್ಸತಿ ಇನ್ಸುಲಿನ್ ಶುರು ಮಾಡಿದ್ರೆ ಜೀವನ ಪರ್ಯಂತ ತಗೋಬೇಕು. ಅಂಡ್ ಅನದರ್ ಥಿಂಗ್ ಇಸ್, ಇನ್ಸುಲಿನ್ ಅನ್ನೋದು ಕೆಟ್ಟದು, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಅಂತ ಒಂದು ಅಪೋಹಗಳು ಇದೆ. ಒಂದು ಪೇಷಂಟ್ ಗೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಡಯಾಬಿಟಿಸ್ ಅಂದ್ರೆ ಇನ್ಸುಲಿನ್ ಮಾತ್ರನೇ. ನಾವು ಪ್ರೆಗ್ನೆನ್ಸಿ, ಈವನ್ ಲ್ಯಾಕ್ಟೇಷನ್ ವುಮೆನ್ ಗೆ ಮೇನ್ ನಾವು ಪ್ರಿಫರ್ ಮಾಡೋದು ಇನ್ಸುಲಿನ್, ಅಷ್ಟು ಒಳ್ಳೇದು ಇನ್ಸುಲಿನ್. ಸೊ ಪೇಷಂಟ್ ಗೆ ತುಂಬಾ ಶುಗರ್ ಜಾಸ್ತಿ ಇದಾವಾಗ ನಾವು ಇನ್ಸುಲಿನ್ ಕೊಟ್ಬಿಟ್ಟು ಕಂಟ್ರೋಲ್ ಬಂದಾಗ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ. ಅಂಡ್ ಈ ಮೆಡಿಕೇಶನ್ಸ್ ಅಲ್ಲಿನೂ ನಾವು ಕೆಲವರಿಗೆ ಮೆಟ್ಫಾರ್ಮಿನ್, ಒನ್ ಆಫ್ ದ ಕಾಮನ್ ಡ್ರಗ್ ಇಂಪಾರ್ಟೆಂಟ್ ನಾವು ಯೂಸ್ ಮಾಡೋದು. ಅದಕ್ಕೂ ಇಂಟಾಲರೆನ್ಸ್ ಇದ್ರೆ ನಾವು ಟ್ಯಾಬ್ಲೆಟ್ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಅದಕ್ಕೂ ಕರೆಕ್ಟ್ ಪೇಷಂಟ್ ಗೆ ಅವಗಾಹನ ಕೊಟ್ಟು ನಾವು ಅರೇಂಜ್ ಮಾಡಬೇಕು. ಅಂಡ್ ಇನ್ಸುಲಿನ್ ಇಂದ ಶುಗರ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂದ್ರೆ ಪೇಷಂಟ್ ಫುಡ್ ಹ್ಯಾಬಿಟ್ಸ್ ಇಂದ ನಾವು ಕಾರ್ಬ್ ಕೌಂಟಿಂಗ್ ಅಂತ ಒಂದು ಕ್ಲಿಯರ್ ಕಟ್ ಹೇಳಿ ಇನ್ಸುಲಿನ್ ಅಡ್ಜಸ್ಟ್ಮೆಂಟ್ ಮಾಡೋದು, ಎಡ್ಯುಕೇಟ್ ಮಾಡಿ ಅವ್ರ ಶುಗರ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಈವನ್ ಈ ಗ್ಯಾಸ್ಟ್ರೋಪ್ಯಾರಸಿಸ್ ಸಮಸ್ಯೆಗಳಿಗೂ. ಥ್ಯಾಂಕ್ ಯು ವೆರಿ ಮಚ್.